ಅಲ್ವಾ? ಆಲ್ ದ ಬೆಸ್ಟ್ ಅಂತೂ. ತುಂಬಾ ಚೆನ್ನಾಗಿತ್ತು. ಇಲ್ಲಿ ರೊಮ್ಯಾನ್ಸ್ ಬಿಟ್ಟು ಇನ್ನೊಂದು ರೊಮ್ಯಾನ್ಸ್ ತೊಡ್ಕೊಂಬಂದೆ, ಒಂದು ರೀಲ್ಸ್ ಅಲ್ಲಿ ರೇಷ್ಮೆ ಆಂಟಿ ಜೊತೆ ಬಿಡೋ ರೊಮ್ಯಾನ್ಸ್ ಮಾಡೋ, ಅದನ್ನು ನೋಡಿದೆ ನಾನು. ತೋರಿಸ್ತೀನಿ ಮಾಸ್ಟರ್, ನನ್ನ ಹತ್ರ ಇದೆ, ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಮಾಡೋಣ ಅಲ್ಲೂ. ಸೊ ಚೆನ್ನಾಗಿದೆ. ಸಾತ್ವಿಕ್ ಅವ್ರಿಗೆ ಒಳ್ಳೇದಾಗ್ಲಿ, ಅಂಡ್ ಇಡೀ ಟೀಮ್ಗೆ ಒಳ್ಳೇದಾಗ್ಬೇಕು. ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಎಲ್ಲ ಮ್ಯಾಟರ್ ಅಲ್ಲ, ರಿಲೀಸ್ ಆಗ್ಬೇಕು, ಜನ ನೋಡಿ ಚಿಕ್ಕದ ದೊಡ್ಡದ ಡಿಸೈಡ್ ಮಾಡ್ತಾರೆ. ಅಂಡ್ ಇವತ್ತಿನ ಪರಿಸ್ಥಿತಿಗೆ ಸಿನಿಮಾ ಮಾಡೋದು ಈಸಿ ಆಗ್ಬಿಟ್ಟಿದೆ, ಅದನ್ನ ಪ್ರಮೋಟ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಅದೊಂದು ಸ್ವಲ್ಪ ಫೋಕಸ್ಡ್ ಆಗಿ ಪ್ರಮೋಟ್ ಮಾಡಿ ಜನಕ್ಕೆ ರೀಚ್ ಆದರೆ ಸಾಕು. ಅವ್ರು ಡೆಫಿನೆಟ್ಲಿ ಗೆಲ್ಲಿಸ್ತಾರೆ ಸಿನಿಮಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಸೊ ಬಿಸಿ ಅಂತ ಅವ್ರೆ ನನ್ನ ಕ್ರಿಕೆಟರ್ನೇ ಮಾಡ್ಕೊಂಡ್ಬಿಟ್ಟಬೇಕು. ಇಲ್ಲ, ಸೊ ಎಲ್ಲಾದ್ರೂ ಬಹುಮುಖ ಪ್ರತಿಭೆ ಸರ್, ಎಲ್ಲಾದ್ರಲ್ಲೂ ಬಿಸಿ ಇದ್ದೀರಾ, ಅದ್ರಲ್ಲೂ ಬಿಸಿ ಇದ್ದೀರಾ ಈ ಸಮಯದಲ್ಲಿ ಅಂತ ಹೇಳಿದ್ರು ಸರ್. ಮೊದಲನೇ ನಂಗೆ ಟೈಟ್ಲ್ ತುಂಬಾ ಇಷ್ಟ ಆಯ್ತು, ಕನಸಂದು ಶುರುವಾಗಿದೆ. ಪ್ಲಸ್ ನನಗೆ ಕಾ ಅಂತ ಏನು ಹಾಕಿದ್ರಲ್ಲ, ಆ ಡಿಸೈನ್ ತುಂಬಾ ಇಷ್ಟ ಆಗಿತ್ತು. ಚೆನ್ನಾಗಿದೆಯಲ್ಲ ಇದು, ಯಾಕಂದ್ರೆ ಸುಮಾರು ಶಾರ್ಟ್ಸ್ ಅಲ್ಲಿ ನೋಡಿದೆ, ಅದನ್ನ ಯೂಸ್ ಮಾಡಿದ್ರು ಆ ಡ್ರೀಮ್ ಕ್ಯಾಚರ್ನ. ಸೊ ಅದ್ರ ಮೇಲೆ ಬೇಸ್ಡ್ ಸಿನಿಮಾ ಅಂತ ಹೇಳಿದಾಗ ಐ ಥಿಂಕ್ ಅದನ್ನ ತುಂಬಾ ಚೆನ್ನಾಗಿ, ಅಂದ್ರೆ ಕಥೆಲಿರೋದನ್ನ ಪೋಸ್ಟರ್ಗೆ ತುಂಬಾ ಚೆನ್ನಾಗಿ ಅದನ್ನ ಅಡಾಪ್ಟ್ ಮಾಡಿದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ ಡೀಟೇಲಿಂಗ್ ತುಂಬಾ ನೀಟಾಗಿ ಮಾಡಿದ್ದಾರೆ. ಸೊ ಮಂಜೇಶ್ ಒಳ್ಳೇದಾಗ್ಲಿ. ಎರಡನೇ ಸಿನಿಮಾ, ಸೊ ಮೊದಲನೇ ಸಿನಿಮಾ ಸಹರ ತುಂಬಾ ಜನ ಅಪ್ರಿಶಿಯೇಟ್ ಮಾಡಿದಂತ ಚಿತ್ರ. ಸೊ ಈಗ ಎರಡನೇ ಚಿತ್ರ ತುಂಬಾ ಒಳ್ಳೇದಾಗ್ಲಿ. ಇನ್ನೂ ಹೆಚ್ಚು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ. ಅಂಡ್ ಲಕ್ಷ್ಮಿ ಅವ್ರಿಗೂ ಕೂಡ ಹಿಂಗೆ ಪ್ರೊಡಕ್ಷನ್ ಯೋಗಿ ಹೇಳಿದಂಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಾರೆ, ಒಳ್ಳೊಳ್ಳೆ ಸಿನಿಮಾಗಳು. ಒಳ್ಳೇದಾಗ್ಲಿ ನಿಮ್ಗೆ. ಅಂಡ್ ಲೇಟಾಗಿ ಬಂದಿರುವಂತ ಖುಷಿ, ಶ್ರಾವ್ಯ, ಸಾತ್ವಿಕ, ಮೂರು ಹೆಸರು ಚೇಂಜ್ ಮಾಡ್ಕೊಂಡ್ಬಿಟ್ರೆ ಯಾವ ಹೆಸರು ಗ್ಯಾಪ್ ನಡ್ಕೊಳ್ಳೋದು ಗೊತ್ತಿಲ್ಲ ಈಗ. ಸೊ ಈಗ ಸದ್ಯಕ್ಕೆ ಸಾತ್ವಿಕ, ಒಳ್ಳೇದಾಗ್ಲಿ ಸಾತ್ವಿಕ. ಅಂಡ್ ಸಂತು, ಒಳ್ಳೇದಾಗ್ಲಿ. ತುಂಬಾ ವರ್ಷಗಳಿಂದ ಇದ್ದೀರಾ. ಅಂಡ್ ಫಸ್ಟ್ ಟೈಮ್ ಲೀಡ್ ಆಕ್ಟರ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಅದೊಂದು ತುಂಬಾ ದೊಡ್ಡ ಜವಾಬ್ದಾರಿ, ಅಂದ್ರೆ ಒಂದು ಲೀಡ್ ಆಕ್ಟ್ ಮಾಡೋಂಥದ್ದು. ಯಾಕಂದ್ರೆ ಬರೀ ಆಕ್ಟಿಂಗ್ ಅಲ್ಲ, ಅಲ್ಲಿ ನಿಮಗೆ ಒಂದು ಸಿನಿಮಾ ನಿಲ್ಸೋದು ತುಂಬಾ ಕಷ್ಟವಾದ ಕೆಲಸ. ಸೊ ಅದ್ರದ್ದು ಶ್ರಮ ನಮಗೆ ಗೊತ್ತು. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್ ಕರೆದಿದ್ದಕ್ಕೆ. ಅಂಡ್ ಎಲ್ಲರೂ ಮಾರ್ಚ್ 7ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಥಿಯೇಟರ್ ಅಲ್ಲಿ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್.